ಭಕ್ತಿಯ ಜಲದಲ್ಲೇ ಮಾಡುವೆ ಝಳಕ 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 ಭಕ್ತಿಯ ಜಲದಲ್ಲಿ ಮಾಡುವೆ ಝಳಕ ನಾನದರಿಂದಲೇ ಹೊಂದುವೆ ಪುಳಕ 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 ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಶ್ರೀಮನ್ ನಿಜಗುಣ ಸಿದ್ಧಿಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 14 ಮೊದಲ 3 ಇವನು ನೋಡೇವಿ. ಯಾದ ಜಾಗರಣದ ಜಡಪೂಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದರಿವೆ ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದ ತೈಜಸನೆನಿಸಿ ನೀನರಿವೆ ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತೀಕರಣದೆ ಪ್ರಾಜ್ಞಕ ಸರ್ವದಳದರಿವೆ. ಇಲ್ಲಿವರೆಗೆ ನೋಡೇವಿ. ಇನ್ನ ಮರಹನರಿವೆ, ಇಲ್ಲಿಂದ ತೂರ್ಯ ಶುರುವಾಗ್ತದ. ಇವು 3 ಅವಸ್ಥೆಗಳು. ಯಾತ್ರ, ಕನಸು, ನಿದ್ರೆ ಅಜ್ಞಾನದ ಅವಸ್ಥೆಗಳು. ಇವು ಸತ್ಯ ಅಲ್ಲ. ಇನ್ನ ಸಾಧನ ಮುಂದೈತ್ ನೋಡು. ಈಗ ಐತಲ್ಲ ಅದು ಮುಂದಿಂದದು ತೂರ್ಯ. ಕೆಲವರು ತೂರ್ಯಾತೀತ ಹೇಳ್ತಾರೆ ಯೋಗದವ್ರು, ಅವರೆಲ್ಲ. ಈ ಜ್ಞಾನದವ್ರ ಪ್ರಕಾರ ತೂರ್ಯ ಇದು 3. ಎಚ್ಚರ, ಕನಸು, ನಿದ್ರೆ. ತೂರ್ಯ ಆತ್ಮನೇ ಅಂತಿವ್ರು ಹೇಳೋ. ತೂರ್ಯ ಆತ್ಮನನ್ನ ಬಿಟ್ಟಿರೋದಿಲ್ಲ. ತೂರ್ಯ ಅಂದ್ರೆ 3 ಅಲ್ಲದ್ದು. ಅದು ಯಾವುದರಿಂದ ಸೃಷ್ಟಿಯಾಗುವುದಿಲ್ಲ, ತಾನೇ ಐತಿ. ರಮಣ ಮಹರ್ಷಿಗಳಂತೂ ಬರೀ ಅದೇ ಸಾಕಂತ. ಇನ್ನು 3 ಅವ್ರು ಹೇಳ್ತಾರೆ ಅವೆಲ್ಲ ಮನೋಕಲ್ಪನೆಗಳು ಅಂತಾರವರು. ಯಾವುದು ಯೋಗದವರು ಮತ್ತು ಬೇರೆದವರು ಮಾಡ್ತಾರೆ. ತೂರ್ಯಾತೀತ ಬಹುಶಃ ಇದೇ ಜ್ಞಾನ ಪ್ರತಿಪಾದನದಲ್ಲಿ 19ನೇ ಸೂತ್ರದಲ್ಲಿ ಏನೋ ಇದೆ. ಮತ್ತೆ ಬೇರೆ ಕಡೆನು ತೂರ್ಯಾತೀತ ಅಂತ ಹೇಳ್ತಾರೆ. ಅವೆಲ್ಲ ಹೇಳ್ತಾರೆ ಗುಣಗಂಧ ಅದು. ಮತ್ತವು ತಲೆಗೆಲ್ಲ ಬಹಳ ಬಿಸಿ. ಅದನ್ನ ಹೆಂಗ್ ಕಳ್ಕೊಳ್ಳೋದಪ್ಪ? ಹೌದಲ್ಲ? ಇದ ಸಾಕಾಗೈತಿ. ಯಾವುದು ಎಚ್ಚರ, ಕನಸು, ನಿದ್ರಿ ಈ 3 ಸತ್ಯ ಅಲ್ಲ, ಅವು ನಾನಲ್ಲ. ತೂರ್ಯವೇ ನಾನಂದ್ರೆ ಮುಗೀತು. ನಿಜವಾಗ್ಲೂ ಉತ್ತಮ ಸಾಧಕರಿಗೆ, ಜ್ಞಾನ ನಿಷ್ಠರಿಗೆ ಇದು ಬಹಳ ಖುಷಿ, ಬಹಳ ಸಂತೋಷ. ಅಷ್ಟೇ ಇರೋದದು. ಸಾಕ್ಷಿ ಮಾಡ್ತೀವಲ್ಲ, ಅದಕ್ಕೆ ಬೇಕಾಗುತ್ತೆ. ಇನ್ನು ಸಾಕ್ಷಿ ಅಧಿಕಾರಿಗಳಿದೆ ನಂಗೆ ಅನ್ಸುತ್ತೆ. ಅದ್ರ ಮೇಲೆ ಪದೇ ಪದೇ ಇದೇ ಇರ್ತೈತಿ. ಆದ್ರೆ ಇದನ್ನ ಪದೇ ಇದನ್ನ ಚಿಂತನೆ ಮಾಡ್ಕೊಂತ ಹೋಗಿ ಯಾವ ಇರುವುದಿಲ್ಲ. ತೂರ್ಯನೂ ಉಳಿಯೋದಿಲ್ಲ, ತೂರ್ಯವೂ ಉಳಿಯೋದಿಲ್ಲ. ತೂರ್ಯ ಅನ್ನೋದು ಅವಸ್ಥೆ ಆಗ್ತದೆ. ಅವರು ರಮಣ ಮಹರ್ಷಿಗಳದ್ದು ಅವಸ್ಥೆ ಅಲ್ಲ ಅಂತ. 3 ನಾವು ಅರಿತೀವಂತೀವಲ್ಲ, ಅಲ್ಲಿ ಸ್ವಲ್ಪ ಮನಸ್ಸಿರ್ತದ ಅಂತ. ಅರಿತೀವಿ 3 ತನಕ ಮನಸ್ಸಿರ್ತದ. ಅರಿತೀನಿ ಬೇರೆ ಅರಿಸ್ಕೊಳ್ತಾವು ಅಂತಿದ್ರೆ ಅದು ಮನಸ್ಸಿರ್ತದೆ ಅಂತ ಅವ್ರದ್ದು. ಆದ್ರೆ ನೀವು ಅವ್ರು ಹೇಳ್ತಾರ ಇದು ಅಲ್ವೇ ಅಲ್ಲಲ್ಲ. ಯಾವುದು ಇದು ಇರೋದೇ ಅಲ್ಲ. ಏನ್ ಚಂದ ತೋರಿಸ್ತಾರ ಅದ್ರಲ್ಲಿ ಅವರು. ಯಾತ್ರ ಅನ್ನೋದು ಇರೋದೇ ಅಲ್ಲ, ಕನಸು ಇರೋದಲ್ಲ, ನಿದ್ರೆಯೂ ಇರೋದಲ್ಲ. ಇರೋದು ಯಾವ್ದದು? ತೂರ್ಯ. ಅದಕ್ಕೆ ಸ್ವಲ್ಪ ಪಳಗಬೇಕಾಗ್ತದ, ಪದೇ ಕೇಳಬೇಕಾಗ್ತದ, ಚಿಂತಿಸ್ಬೇಕಾಗ್ತದ ಅಷ್ಟೇ. ಜೀವನಶಿವಗಳು ಬಹಳ ಕಡೆ ಅದನ್ನ ಹೇಳ್ಯಾರ. ಈಗ ಭೂಮಿಕೆಗಳನ್ನೆಲ್ಲ ಹೇಳ್ತಾರಲ್ಲ, ಬಹಳ ಸ್ಲೋ, ನಿಧಾನದು. ರಮಣ ಮಹರ್ಷಿಗಳದ್ದು ಸಹಿತ ಇವರು ಯಾರವರು? ಸುಖಬೋಧಾನಂದರು. ಅದ್ಯಾಕ್ ಮತ್ತ ಅಂತಾರ ಅವ್ರು. ನೋಡೋದು ಹೇಳೋದಿಲ್ಲ. ಇದು ಉತ್ತಮ ಅಧಿಕಾರಿ ಇರೋದ್ರಿಂದ ಹಂಗೆ ಹೇಳ್ತಾರೆ. ಅವೆಲ್ಲ ಕನಿಷ್ಠ, ಮಧ್ಯಮ, ಉತ್ತಮ, ಉತ್ತಮೋತ್ತಮ. ನೀವು ಅಲ್ಲೇ ಕುತ್ಕೊಂಡಿರ್ತೀರೇನು? ಇದು ಇತ್ತು ಅಂದ್ರೆ ಹಿಂದಿಂದ ಬರ್ತಾವ. 3 ಅವಸ್ಥೆ ಅಲ್ಲ, ನಾವಲ್ಲ, ಅವು ಇರುವಲ್ಲ. 4ನೇ ಅವಸ್ಥೆ ಅದು ಆತ್ಮ, ಅದೇ ತಾನಿರೋದು. ಅರ್ಥ ಆಗ್ತದ? ಬಹಳ ಸುಲಭದು. ಆದ್ರೆ ಏನ್ ಮಾಡ್ತಿ? ಅಧಿಕಾರತ್ವ ನಮಗಿರೋದಿಲ್ಲ. ಆದ್ದರಿಂದ ನಮಗದು
ಅನುಭವಕ್ಕೆ ಬರೋದಿಲ್ಲ, ತಿಳಿಯೋದಿಲ್ಲ ಅಲ್ಲ. ಈ ತಿಳಿಯೋದಿಲ್ಲ ಅಲ್ಲ, ಬುದ್ಧಿ ಬಹಳ ಅದ್ಭುತ ವಸ್ತು. ಅದನ್ನ ತಿಳಿದು ಜ್ಞಾನ ಅಂತ ತಿಳ್ಕೊತಾರೆ ಬಾಳ ಜನ. 90 ಜನ ಬರೀ ಅದನ್ನ ತಿಳ್ಕೊತಾರ, ಅದನ್ನ ಪ್ರತಿಪಾದನ ಮಾಡ್ತಾರ. ಅದು ಯಾವುದೂ ಅನುಭವ ಅಲ್ಲ. ಮೂರು ಅಲ್ಲದ ಯಾವ ಅನುಭವ ಇದೆಯೋ ಅದನ್ನ ಯಾರು ಅನುಭವಿಸ್ತಾರ ಅಲ್ಲಿ ಮತ್ತವ್ರು ಸಾಧನ ಇಲ್ಲ ಅಂತಾರ. ಮೂರು ಇರೋವಲ್ಲ, ಮೊದ್ಲ ನೀನಲ್ಲ, ಅವು ಇರೋವಲ್ಲ. ಇನ್ನು ಉಳಿಯೋದ ತೂರ್ಯ, ಅದೇ ಆತ್ಮ ಅಂತಾರೆ ರಮಣ ಮಹರ್ಷಿಗಳು. ಗೊತ್ತಾಗ್ತದ? ಹೆಂಗ ಅವರು ಹೇಳ್ತಾರೆ. ಇನ್ನು ಹಿಂಗ ಯಾಕೆ ಹತ್ಕೋದ್ ಅನ್ಕೊಂತ ಕೂತಿರ್ತೀರಿ, ನಿಮ್ ಅನುಭವನ ಅದು ಅಂತಾರ ಅವ್ರು ರಮಣ ಮಹರ್ಷಿ. ಯಾಕ್ತಾರೆ ನಿಮ್ ಅನುಭವ ಅಲ್ಲೇನ್? ಅದು ಮಿಥ್ಯಾನುಭವ, ಸತ್ಯಾನುಭವ ಅಲ್ಲದು. ಯಾತ್ರಂದ್ರ ನಮಗೆ ಎಷ್ಟೆಷ್ಟೈತೋ. ದೇಹದ ಮೇಲೆ ತಾಧ್ಯಾತ್ಮ ಆಗೈತೆ ಅಷ್ಟೇ. ತಾಧ್ಯಾತ್ಮ ಕಳ್ಕೋಬಹುದು, ಅದು ಜ್ಞಾನದಿಂದ ಹೋಗಿ ಬಿಡ್ತದೆ. ನಮ್ಗೆ ತಾಧ್ಯಾತ್ಮ, ದೇಹದ ಬಗ್ಗೆ ತಾಧ್ಯಾತ್ಮ ಐತಲ್ಲ, ಅದು ಬಹಳ ಗಟ್ಟಿ ಇರ್ತದೆ. ಈಗ ನೀವ್ ಎತ್ತರವನ್ನ ನೋಡ್ತೇನೆ ಅಂತ ಅಂತೀನಿ, ಈ ಅಕ್ಷರದೊಳಗ ದೇಹ ಇರ್ತದಲ್ಲ, ಎಲ್ಲಿ ತಾಧ್ಯಾತ್ಮ? ದೇಹ ನಾನನ್ನೋದು ಹೆಂಗಿನ್ನ ಅರ್ಥ ಆಗ್ತದ? ಬರೀ ಇದನ್ನ ಹೇಳ್ಕೋತ ಕೇಳ್ಕೋತ ಹೋಗ್ತಾರ, ಅನುಭವಿಸುದಿಲ್ಲ. ಯಾತ್ರ ಅಲ್ಲ, ಮುಗಿತಲ್ಲ. ಯಾತ್ರ ಆಗುವುದೇ ಇಲ್ಲ ನೀನು. ಅಥವಾ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಈ ಅಕ್ಷರವನ್ನ ನೋಡ್ತೇನೆ, ನಾನು ಅಕ್ಷರದೊಳಗೆ ಎಲ್ಲಿರ್ತೇನೆ ಅಂದ್ರೆ ಅದು ಮನಸ್ಸು ಶುದ್ಧ ಆಗಿಲ್ಲ, ಅದನ್ನು ನೋಡುವ ಯೋಗ್ಯತೆ ಇಲ್ಲ. ಅದಕ್ಕೆ ಹಂಗಂತೈತಿ. ನೋಡವನು ಇರ್ತಾನೆ, ಈ ಅಕ್ಷರವನ್ನ ನೋಡ್ತೀನಿ ಗೀಡ್ತೀನಿ, ಇವು ಪರಮಾತ್ಮನ ಕೆಲಸ, ಜೀವನ ಕೆಲಸ. ಈ ಅಕ್ಷರವೇ ಇಲ್ಲ ಅಂದ್ರೆ ಜೀವನ ಇಲ್ಲ. ಜೀವನ ವ್ಯವಹಾರ ಯಾವಾಗಲೂ ಈ ಅಕ್ಷರದ ಒಳಗ. ಹೌದಲ್ಲ? ಈ ಅಕ್ಷರವೇ ಇಲ್ಲ ಅಂದ್ರೆ ನಾನು ಹೆಂಗ ಜೀವ ಆಗ್ತೀನಿ? ನೋಡೋದು ಹೆಂಗ್ ಮಾಡ್ತೀನಿ? ಎತ್ತರ ಹೋಯ್ತಂದ್ರೆ ಜೀವತ್ವ ಹೋಯ್ತು, ದೇಹ ಹೋಯ್ತು, ಪ್ರಪಂಚ ಹೋಯ್ತು, ಎಲ್ಲ ಹೋಯ್ತದ್ರಾಗ. ನಾನು ಎಷ್ಟು ನೋಡಿದಂಗೆ ಗೊತ್ತೇನದು? ಇಡೀ ಅಕ್ಷರವನ್ನ ನೋಡಿನಂದ್ರೆ ಜಗತ್ತನ್ನ ನೋಡಿದೆ. ಜಗತ್ತು ನನಗೆ ತೋರಿದ್ದಾತು. ಹೌದಲ್ಲ? ಅದು ಅನುಭವ. ಇದು ಬರೀ ಶಾಸ್ತ್ರದ ಶಬ್ದ. ಮನಸ್ಸು ಬುದ್ಧಿ ಚೆನ್ನಾಗಿತ್ತಂದ್ರೆ ಬರೀ ಲಗಾಟ್ ಹೊಡಿದಿತ್ತ ಹಂಗ ಹಿಂಗ ಅದ್ರಾಗ ಹಿಂಗ ಸುತ್ತ ಹಾಕ್ತಿರ್ತದೆ. ಅದು ಇರ್ಬೇಕಂತ ಆಸೆ ಆಗುತ್ತೆ. ಅಹಂಕಾರಕ್ಕೂ ಮನಸ್ಸು ತಾನು ಹೋಗಾಕ ಇಷ್ಟ ಇಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿ ಮತ್ತೆ ಅದಿನಂತ ತೋರಿಸ್ತಾನ. ಎಚ್ಚರವನ್ನ ನೋಡೋನ್ ಅದಿನ್ ಹೆಂಗ್ ಇರ್ತೀನಿ ನಾನು, ಅಲ್ಲಿ ಹೆಂಗ್ ಇರಕ್ ಬರ್ತದ? ಎಲ್ಲಾ ಮಾಡವನು ನೀಡವನು ಎಚ್ಚರದೊಳಗದ. ಎಚ್ಚರ ಅಲ್ಲ ಅಂದ್ರೆ ಅಲ್ಲೇನ್ ನೋಡ್ತಾನೋ? ಅದಕ್ಕೊಂದು ಇವ್ರು ಹಂಗ ಅನ್ಕೊಂಡ್ ಸಾಕ್ಷಿ ಅಂದ್ರೆ ಏನದು? ಅದು ಜೀವನೇ. ಕೆಲವು ಕಡೆ ಅದಕ್ಕೆ ಪಾರಮಾರ್ಥಿಕ ಜೀವ ಅಂತ ಕರೀತಾರೆ. ಮತ್ತದ ಒಂದ್ ಜೀವನ, ಆ ಜೀವನೊಬ್ಬನ ಹುಟ್ಟಾಕಿ ಮತ್ತ ಅವನು ಕಳ್ಕೊಳ್ಳೋದು, ಇವು ಎಲ್ಲಿ ಒಂದರ ಮೇಲೆ ಒಂದ್ ಹಂಗ ಹಾಕೊಂತ ಹೋಗುದು. ಇದು ತೀವ್ರ ಮುಮುಕ್ಷುವಿಗೆ ಬಹಳ ನಿರಾಶೆ. ಅವು ಎಲ್ಲ ಒಂದೊಂದ ಮೆಟ್ಟು ಹತ್ಕೊಂತ ಹೋಗ್ತಾರೆ. ಇದ್ರಾಗ ಎಷ್ಟೆಲ್ಲ ಯೋಗ ವಾಸಿಷ್ಠದಲ್ಲಿ ಏನ್ ಹೇಳ್ಯಾರ ಅದ್ರಾಗ? ಒಂದೊಂದಕ್ಕ ಒಂದೊಂದು ಅಧ್ಯಾಯ. ಒಂದ್ ಮೆಟ್ಟು ಹತ್ಕೋತ ಹೋಗ್ತಾರೆ. ಇಲ್ಲೇ ಮೆಟ್ಟು ಹತ್ತಕ್ಕೆ ನೀನಲ್ಲ, ಇನ್ನೇನ್ ಮೆಟ್ಟು ಹತ್ತಿ? ಯಾತ್ರ ನೀನಲ್ಲ. ಎಲ್ಲದ ಹೇಳ ಮೆಟ್ಲು? ಮನಶುದ್ಧೀಕರಣಕ್ಕೆ ಹಂಗ ಹೇಳ್ತಾ ಬಹಳ ಲಾಂಗ್ ರೂಟ್ ಅವು. ಎತ್ತರ ಅಲ್ಲ. ಎತ್ತರದೊಳಗ ನೀ ಇಲ್ಲ ನೀನು.
ನೋಡೋನು ಅಂತ ಎಲ್ಲಿ ಮಾತಾಡಕ್ ಬರುತ್ತೆ? ಅಲ್ಲಿ ನೋಡೋನ ಇಲ್ಲ. ನೋಡೋದು ಗಿಡೋದು ಈ ಇದು ಪ್ರಾಕೃತಿಕ ಜೀವನದು ಎತ್ತರದೊಳಗ ನಾನು ನೋಡ್ತೀನಿ ಕೇಳ್ತೀನಿ ಅದೇನ್ ಅಂತವಲ್ಲ ವ್ಯವಹಾರ ಅದನ್ನೇ ಮಾಡೋದು. ಅದೇ ಪ್ರಪಂಚ. ನಾನು ನೋಡ್ತೀನಿ ಕೇಳ್ತೀನಿ, ಹೆಂಡತಿ ನೋಡಿದೆ, ಮಕ್ಕಳು ನೋಡಿದೆ, ಅದನ್ನ ನೋಡಿದೆ, ಇದನ್ನ ಮಾಡಿದೀವಿ, ಎಲ್ಲ ಪರಮಾತೃ ಜೀವನ ವ್ಯವಹಾರ ಇವು. ಪರಮಾತೃ ಇದ್ರೆ ಹೋಗಿ ಬಿಡ್ತಾನೋ ಎತ್ತರ ನೋಡವನು. ಎಚ್ಚರದೊಳಗ ಐತಲ್ಲ, ಅಹಂಕಾರ ಎಚ್ಚರದೊಳಗ ಐತಲ್ಲ, ಮನಸ್ಸು ಎಚ್ಚರದೊಳಗ ಐತಲ್ಲ, ಇಷ್ಟು ಗೂಡಿಸಿ ನೋಡಿದಂಗಲ್ಲೇನದು. ನೋಡವನಲ್ಲಿ ಉಳಿತಾನೋ. ಇವರು ಒಮ್ಗೆ ಜಂಪ್ ಆಗುದಿಲ್ಲ ಅಂತ ಹೇಳಿ ಅಧಿಕಾರ ಇರುದಲ್ಲೋ ಅಥವಾ ಮನುಷ್ಯರು ಇರುದಲ್ಲೋ ಏನಾರ ಹೇಳ್ತಾರ ನಮಗ. ಅದಕ್ಕೆ ಅದು ಶುದ್ಧ ಆಗುದು ಈಗುದೆಲ್ಲ ಎಚ್ಚರದಾಗ. ಎಚ್ಚರ ನೋಡೋರಿಗೆ ಏನ್ ಶುದ್ಧ ಮಾಡೋದು? ಅದು ದೇವರು ಆತ್ಮದು. ಎಚ್ಚರವನ್ನೂ ನೋಡ್ತೇನೆ, ಕನಸನ್ನೂ ನೋಡ್ತೇನೆ, ನಿದ್ರೆಯನ್ನೂ ನೋಡ್ತೀನಿ, ಮುಗಿತು. ಇದನ್ನ ಆಳವಾಗಿ ಚಿಂತೆ ಮಾಡಿ ನೋಡ್ರಿ. ಅಲ್ಲೇ ನೋಡೋದು ನೋಡಿಸ್ಕೊಳ್ಳೋದು ಇಲ್ಲ. ಎಚ್ಚರವನ್ನ ನೋಡ್ತೀನಿ ಅಂದ ಅವನು ಗೊತ್ತೇ ಇರುವುದಿಲ್ಲ, ಅಜ್ಞಾನಿ ಇರ್ತಾನ. ಎಚ್ಚರದಾಗ ಇರೋವನೇ ಸತ್ಯ ಅಂತ ತಾಧ್ಯಾತ್ಮ ಹೊಂದಿರ್ತೀವಿ. ಅದೇನು ಒಂದು ಗಂಟೆ ಅಂಟುಕೊಂಡಿಲ್ಲ. ಅವು ಎಚ್ಚರದೊಳಗೆ ಜೀವನೇ. ಮತ್ ದೊಡ್ಡ ದೊಡ್ಡದು ಹೇಳೋದು ಗುರುಗಳೇ ಎಚ್ಚರದೊಳಗ ಇರ್ತಾರಂತ. ನಿನಗೇನೋ ಗೊತ್ತೈತಿ, ಅವ್ರ್ಯಾಕೋ ಎಚ್ಚರದಾಗ ಇರ್ತಾರ, ಅವ್ರ ಗುರುಗಳಂತಾರೆ. ಅದು ತೋರಿಕೆಯ ಅವಸ್ಥೆ ಎಚ್ಚರದ್ದು. ತೋರಿಕೆ ಅಂದ್ರೆ ಏನು? ಕಂಡಂಗಾಕತಿ ಇರುವುದಿಲ್ಲ. ಅಲ್ಲಿ ಪರೀಕ್ಷೆ ಮಾಡಿ ನೋಡಿದ ಅಂತೀವಿ, ಅವ್ರು ಸುಮ್ ನಗ್ತಾರ ಅಷ್ಟೇ ಗುರುಗಳು. ಮೂರೂ ಅವಸ್ಥೆ ಮುಂದೆ ಏನು ಶಾಸ್ತ್ರ ಗೀಸ್ತ್ರ ಏನು ಅನುಭವನೇ. ಅನುಭವದಲ್ಲಿ ಏನ್ ಮಾತಾಡೋದು? ಎಚ್ಚರ ನೀನಲ್ಲಿ ಯಾರು ಎಚ್ಚರದಾಗ ಇರೋನ್ ಮಾತಾಡ್ತಾನೆ, ಎಚ್ಚರ ನೋಡೋನ್ ಮಾತಾಡ್ತಾನೆ. ಇದು ಲಾಂಗ್ ರೂಟ್ ಬಾದಿಸ್ ಕೇಳ್ಕೋತ ಅದು ಹಂಗ ಬಚಾವ್ ಹಾಕೋತ ಇರ್ತೈತೆ ಅಹಂಕಾರ. ಸೀರಿಯಸ್. ಯಾಕ? ಮುಕ್ತರಾಗ್ತೀವಿ, ಪರಮಾತ್ಮನ ಅನುಭವವನ್ನ ಪಡಿತು. ಪರಮಾತ್ಮ ಅನುಭವ, ನಾವು ಪರಮಾತ್ಮ ಆಗಿರ್ತೀವಿ. ಅರ್ಥ ಆಗ್ತದ? ಯಾವಾಗ್ಲೂ ಮಾತಾಡೋದು, ಗೀತಾಡೋದು, ಚಿಂತನ ಮಾಡೋದು ಎಲ್ಲ ಪರಮಾತ್ಮ ಜೀವನ ವ್ಯವಹಾರಗಳು, ಆತ್ಮನ ವ್ಯವಹಾರ ಇಲ್ಲ. ನೀವ್ ಎತ್ತರವೇ ಅಲ್ಲ ಅಂತೇನ್ ಐತಲ್ಲ, ಅದು ಅನುಭವ ಐತಿಲ್ಲೋ ಅದು ಪಡ್ಕೋಬೇಕು. ಗುರುಗಳಿಗೆ ಶ್ರವಣದಿಂದನೇ ಬರೋದು. ಎಚ್ಚರದವ್ರೇ ಅಲ್ಲ ನೀವು. ಎಚ್ಚರದವ್ರು ಇರುವುದು ಎಲ್ಲಿಂದ ಬಂತು? ಅಲ್ಯಾಕಿರ್ತೀಯ? ಎಚ್ಚರದವ್ನು ನೋಡೋನು ಎಚ್ಚರದ ಒಳಗಿರ್ತಾನೆ, ಕನಸು ನೋಡೋನು ಕನಸು ಒಳಗಿರ್ತಾನೆ, ನಿದ್ರೆ ನೋಡೋನು ನಿದ್ರೆ ಒಳಗಿರುವುದಿಲ್ಲ. ಮೂರನ್ನು ನೋಡೋರು ನಾವು. ಅದೇ ಆತ್ಮ. ಇದಕ್ಕೆ ಮತ್ತೊಂದು ಫಾರ್ಮಾಟ್ ಇವನ್ನೆಲ್ಲ ಕೊಟ್ಕೋತ ಹೋಗಿ ಲಾಂಗ್ ರೂಟ್ ಮಾಡೋದು. ತೀವ್ರ ಮುಮುಕ್ಷೆ ಸಾಕಿದು. ತೀವ್ರ ಮುಮುಕ್ಷೆ ಇರ್ಬೇಕು. ನಾವೆಲ್ಲ ಬಹಳ ಸಲ ಮುಮುಕ್ಷುಗಳು ಇರೋದಿ 99.9 ಇಲ್ಲೇ ದೊಡ್ಡ ದೊಡ್ಡದಾಗಿ ಇಲ್ಲೇ ಮಾತಾಡ್ಕೊಂಡು ಬುಗ್ಗಡೆ 2 ಮಾತು ಹೇಳಿ ಅದನ್ನ ದೊಡ್ಡ ದೊಡ್ಡ ರಿವರ್ಸ್ ಮಾತಾಡ್ಕೊಂಡು ಅದು ಜ್ಞಾನ ಅಂತ ಭ್ರಮಿಸ್ತೀವಿ. ನಿನಗಿಷ್ಟು ಆಗ್ತಾ ಇರೋದು ಜೀವನ ಇದು ಅನುಭವ. ಹಂಗ ಮನಸ್ಸು, ಆ ಮನಸ್ಸಿಗೆ ಆಧಾರ ಇರೋದು ಅಹಂಕಾರ. ಅದ ಅಲ್ಲ ಅಂದ್ಮೇಲೆ ತೊಲಗಿದ ಮೇಲೆ ಇನ್ನೇನು ಗಲಾಟೆ ಇರ್ತದ? ಅದು ದೇವರು ಬ್ರಹ್ಮ, ನಾನು ಬ್ರಹ್ಮಂಗ, ನಾನು ಆತ್ಮ. ಅಲ್ಲಿ ಇವನ್ನೆಲ್ಲ ಹೇಳಿದರು. ಜಾಗರಣದ ಜಡಕೂಗವಿದನು ವಿಶ್ವನಾಗಿ. ಅಲ್ಲೆಲ್ಲೊಬ್ಬವನ ಹೆಸರು ಕೊಡ್ತಾರೆ, ಅದರಲ್ಲೇ ಮುಳುಗಬಾರದು. ವಿಶ್ವನೇ ನಾನಲ್ಲ, ತೈಜಸನೂ ನಾನಲ್ಲ. ಯಾಕ? ನೋಡ್ತೀನಿ, ನನ್ನಿಂದ ನೋಡಿಸ್ಕೊಳ್ತಾವು.
ನೋಡಿಸ್ಕೊಳ್ತಾವು ಅಂದ್ರೆ ಸಂಸ್ಕೃತದಲ್ಲಿ ದೃಶ್ಯವು. ನಾನು ದೃಕ್, ಈ ದೃಕ್ ಐತಲ್ಲ ಅದು ಪರಮಾತ್ಮ ಐತಿ, ಅದು ಎಂದೂ ದೃಶ್ಯವಾಗುವುದಿಲ್ಲ. ಈಗ ಈ ಸಾಧನ ಸೂರ್ಯ ಅಂದ್ಕೊಳ್ಳಿ ಮತ್ತದು ದೃಶ್ಯ ಆಯ್ತು. ಸೂರ್ಯವನ್ನು ನೋಡೋನು ಒಬ್ನಿರ್ಬೇಕಲ್ಲ, ಮತ್ತು ತ್ರಿಪುಟಿ ಶುರುವಾಯ್ತು. ಅಹಂಕಾರ ಆಗೋ ತ್ರಿಪುಟಿಯನ್ನ ಗಂಟು ಹಾಕ್ತಾ ಇರ್ತದ. ಯಾತ್ರನ ನಾನಲ್ಲಿ ಅಲ್ಲೆಂದ ತ್ರಿಪುಟಿ, ಏನ್ ತ್ರಿಪುಟಿ ಮಾಡ್ತೀಯಾಗ್ಲಿ? ಕೇವಲ ಪರಮಾತ್ಮಾನುಭವ ಬರ್ತದ. ಅದನ್ನೇ ತೀವ್ರವಾಗಿ ಲಕ್ಷ್ಯ ಕೊಡಬೇಕು. ಎಲ್ಲಾ ಅಧಿಕಾರಿಗಳು ಕೇಳಿಲಿ ಮಾಡ್ಲಿ ಅಂತ ಹೇಳಿ ಉದ್ಧಾರ ಆಗ್ಲಿ ಅಂತ ಮಹಾತ್ಮರು ಬೇರೆ ಬೇರೆ ನಾವು ಯಾವ ಕ್ಷೇತ್ರದಲ್ಲಿ ಇರ್ತೀವಿ ಅಲ್ಲಿ ತನಕ ಇಳಿದು ಬಂದು 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 ಹೇಳ್ತಾರೆ. ಯಾವುದನ್ನು ಇದನ್ನ ಮಾಡೋದಿಲ್ಲ. ಇದು ನಮ್ಮ ಗುರುಗಳು ಹೇಳ್ಯಾರ. ಇದು ಬಹಳ ಉತ್ತಮೋತ್ತಮ ಅಧಿಕಾರಿಯ ಗ್ರಂಥ. ಇದು ಬಹಳ ಉತ್ತಮೋತ್ತಮ ಅಧಿಕಾರಿಯ ಗ್ರಂಥ. ಅದು ಯಾವುದು? ಜ್ಞಾನ ಪ್ರತಿಪಾದನಾ ಸ್ಥಳ. ಉದುರ ಅದು ಮುರಿದದ್ದು ಈ ಅವಸ್ಥೆಗೆ ತಯಾರು ಮಾಡೋಕೆ ಅವು ಹಿಂದಿನ ಬಾಲಂಗಸಿ ಅವು ಇದಕ್ಕ ಇಂಥಕರಣವನ್ನ ತಯಾರು ಮಾಡಿ ಕೊಡ್ತಾವ. ಅಹಂಕಾರ ಬಹಳ ಮೋಸ ಮಾಡ್ತಿರ್ತತಿ. ನೋಡಿದ್ರೆ ಏನ್ ಮೋಸ ಮಾಡ್ತತಿ? ನಾವ್ ಅದನ್ನ ನೋಡೋ ಮತ್ತ ಅದೇನ್ ಅಹಂಕಾರ ಎತ್ತರ ಇವನ್ ಬಿಟ್ರೆ ಬೇರೆ ಎಲ್ಲಿ ಸತ್ಯ ವಸ್ತುವಲ್ಲಿ ಅಹಂಕಾರನೇ ಇಲ್ಲ. ಏನ್ ಮಾತಾಡು, ಬರೇ ಅನುಭವಿಸು. ಬರೇ ಇರ್ತೀವಿ, ಆತ್ಮನಾಗಿರ್ತೇವಿ. ಮತ್ ಮನಸ್ಸಾಗೋದಿಲ್ಲ. ಯಾಕೆ ಮನಸ್ಸಾಗ್ತೀವಿ? ನೋಡೋರು ನಾವೆಲ್ಲ ಎತ್ತರವನ್ನ ನೋಡೋರು. ಮನಸ್ಸಿಗೆನಸು ಬುದ್ಧಿ ಗಿದ್ದಿ ಎಲ್ಲ ಎತ್ತರದಾಗಿ ಇಡೀ ಎತ್ತರವನ್ನ ಬಂದ್ ಹೋಗತ್ತೆ ಅಂತ ನೋಡ್ತೀನಿ. ಅದು ತೋರಿಕೆ, ಇರುವುದು ಅಲ್ಲದು. ಎತ್ತರನೂ ಇರುವಲ್ಲ, ಕನಸೂ ಇರುವಲ್ಲ, ನಿದ್ರೆಯೂ ಇರುವಲ್ಲ. ಈ ಅನುಭವ ಯಾರೈತಿ ಅವ್ರ ಅನುಭವಿಗಳು, ಮಹಾತ್ಮರು. ಅವ್ರು ಬರೇ ಆತ್ಮ. ಇನ್ನಲ್ಲಿ ಮನಸ್ಸಿನೇನಾರು ಹುಟ್ಟಾಕಕ್ ಅದು ಇಲ್ಲ ಇಲ್ಲಲ್ಲ. ಎತ್ತರ ಜೊತೆ ಹೋಗ್ಬಿಡ್ತಾರೆ. ಎತ್ತರ ನೋಡುವುದು ಅನ್ನೋದನ್ನ ಸ್ವಲ್ಪ ತಿಳಿಬೇಕಾದ್ರೆ ಸ್ವಲ್ಪ ಇದಾಕತ್ತೆ, ಜಲ್ದಿ ಆಗೋದಿಲ್ಲ. ಈಗ ತಿಳಿತೀರ ಅಂತೀರಿ ನೀವು. ಅನ್ನೋದಕ್ಕೂ ಅನುಭವಿಸೋದಕ್ಕೂ ಅಜಗಜ ವ್ಯಕ್ತಿ. ಕನಸೂ ಕಸ, ನಿದ್ರೆಯೂ ಕಸ. ಅದನ್ನ ನೋಡೋನು ಹೇಳಿಡು, ನೀನ್ ಅಲ್ಲವು, ನೀನ್ ಎಂದೂ ಆಗೇ ಇಲ್ಲ ಅವನ್ನ. ಎತ್ತರದ ಸ್ಥೂಲ ಐತಿ, ಕನದ ಸೂಕ್ಷ್ಮ ಐತಿ, ಇವೆಲ್ಲ ಕಸ ಅಂತಾರ ಅವ್ರು. ಏನ್ ಹೇಳೋದು? ಕಸ ಅಲ್ಲೇನು? ಹಿಂಗೈತಿ 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 ಅಂತ ನೋಡೋದು. ಚೆಲ್ಲೋದಲ್ಲದು, ನಾವಲ್ಲಲ್ಲದು. ಎಂದೂ ನಾವು ಎತ್ತರಾಗೇ ಇಲ್ಲ ಅಂತ ವಸ್ತುನ. ಎತ್ತರ ಆದವನ್ನೆಲ್ಲ ಅನುಭವಿಸ್ತಾನ. ಅದಕ್ಕದು ಎತ್ತರ ತಾನು ಇರ್ಬೇಕು ಅಂತ ಹೇಳಿ ಮನಸ್ಸು ಅಹಂಕಾರ ತಾನು ಹೆಂಗಾರ ಜತನ್ ಮಾಡಿ ಇರ್ಬೇಕಂತ ನೋಡ್ತಿರ್ತಾನೆ ನಿಮ್ಮನ್ನ. ಇನ್ನೊಂದು ದಿವ್ಸ ಕಾಲ ತಳ್ಕೊಂತ ಹೋಗ್ಬೋದಲ್ಲ. ಈಗ ಕಾಲ ತಳ್ಳೋದು ಯಾವುದು? ಪಂಚಭೂತಗಳು ಒಂದಕ್ಕೊಂದು ಸೇರ್ಯಾವು, ಅದಾಗ್ಯಾವು. ಇದು ಬರೀ ಇದನ್ನ ಕೇಳಿದಂಗ ನಮ್ ಸ್ವರೂಪ ಬಿಟ್ಟೇ ಬಿಡ್ತು, ಹೋಗೇ ಬಿಡ್ತು. ಇದು ಬಹಳ ಮಜಾ ಅನ್ಸುತ್ತ. ಮನಸ್ಸು ಅದರಲ್ಲಿ ಮುಳುಗಿತ್ತು ಅಂದ್ರೆ ಎತ್ತರ ಆಗುವುದಿಲ್ಲ ಅದಕ್ಕೆ. ಹೌದಲ್ವ? ಎಚ್ಚರದೊಳಗೆ ಏನೇನೈತಿ? ಪಂಚಭೂತಗಳದವು, ಪಂಚಕರಣದವು, ಇದು ಅದಾವು. ಇವನ್ ಯಾಕೆ ಎಣಸೋದು ಅಂತಾರ ಅವರು. ಚೆಲ್ಲೋದೈತೆ ಅಂದ್ಮೇಲೆ, ನಾವ ಅಲ್ಲ ಆದ್ಮೇಲೆ ಅದ್ರಾಗೇನ್ ಎಣಸೋದು? ಅಷ್ಟು ಚಂದ ಇಲ್ಲ. ತಿಳ್ಕೊಂಡಿರಿ, ಹೋಗ್ಲಿ, ಗೊತ್ತಿರ್ಲಿ.
ಜ್ಞಾನ ಪ್ರತಿಪಾದ ಅಂದ್ರ ಹಂಗ. ಇನ್ನು ಅಲ್ಲಿ ಮಾತಾಡುವುದು ನಿಂತು ಹೋಗ್ತದೆ. ಮಾತಾಡುದೆಲ್ಲ ಎಚ್ಚರದ್ದು. ಎಚ್ಚರ ಜೀವ ಹಂಗ ಬಡಬಡಿಸ್ತಾನೆ ಇರ್ತಾನ. ಬಡಬಡಿಕೆನೆ ಅವನ ಕೆಲಸ. ಯಾಕಂತ ಸುಳ್ಳಾಗಬಾರ್ದು. ಅದಿನೆಲ್ಲ ನಾನು ಅಂತೈತೆ ಅದು. ನಾವನ್ನೋದು ನೀನ್ ಇಲ್ಲ, ನಾವಲ್ಲ, ನೀನಿಲ್ಲ. ಎಚ್ಚರ ಅನ್ನೋದು ನಾವಲ್ಲ. ಅದು ಸತ್ಯವಾಗಿ ಪರಮಾತ್ಮ ವಸ್ತುವಿನಂಗೆ ಇರೋದಲ್ಲ. ಏನಾಗಿಲ್ಲ, ಇದು ಉತ್ತಮೋತ್ತಮರಿಗೆ ಅಂತ ಹೇಳೋದಪ್ಪ. ನಿಮ್ಗೂ ಅದೊಂದು ಇದರಲ್ಲೇ ಕುತ್ಕೋಬಾರ. ಶಾಸ್ತ್ರ ಹೇಳಕ್ ಬಂದ್ರೆ ಏನಾಯ್ತು? ಮುಕ್ತನಾಗ್ತೇನು? ಈ ಅನುಭವದಿಂದ ನಾನು ಮುಕ್ತನಾಗ್ತೇವೆ. ಮೂರು ಅಲ್ಲದನ್ನ ಅನುಭವಿಸಿ ಬಿಟ್ರೆ, ಅನುಭವಿಸೋದಂದ್ರೆ ನಾವೇ ಅದು ನಾವೇ ಅನ್ನೋದನ್ನ ಗುರುಗಳಿಂದ ಬರೇ ತಿಳಿಯೋದಲ್ಲ, ಅನುಭವನೇ ಅದು ಅಂತ. ಯಾತ್ರ ಅಲ್ಲದೆ ಅನುಭವ ಅಲ್ಲಿ. ಅದಕ್ಕೆ ಅದನ್ನ ಜಡ ಪೂಜವಿದೆ ಅನ್ನೋದು ನಮ್ಮನ್ನು ಅರಿಯೋದಿಲ್ಲ ಎಂದು ಬೇಕಾದಂತ ಪ್ರಬಲ ಮನಸ್ಸಿದೆ. ನಾವು ಅದನ್ನ ಅರಿತೀವಿ ಹೊರತು ಅದು ನಮ್ಮನ್ನ ಅರಿಯೋದಿಲ್ಲ. ಆತ್ಮನನ್ನು ಯಾವುದೂ ಅರಿಯೋದಿಲ್ಲ. ನಮ್ಮ ಮೂಲ ಸ್ವರೂಪ ಆತ್ಮ ಬ್ರಹ್ಮ. ಅದನ್ನ ಇವತ್ತಿನವರೆಗೂ ಯಾವುದು ಅರ್ತಿಲ್ಲ. ಯಾಕದು ದೃಶ್ಯ ಆಗೋದೇ ಇಲ್ಲ. ಅರಿಬೇಕಂದ್ರೆ ದೃಶ್ಯ ಆಗ್ಬೇಕು. ಯಾವುದಕ್ಕದು ದೃಶ್ಯ ಆಗ್ತದೆ? ಶಂಕರ ದೃಶ್ಯವಾಗಲಾರದ ಅದು ಎಂದೂ ದೃಶ್ಯ ಆಗಲಿಲ್ಲ. ಆ ದೃಕ್ ನಾವೇ. ಆ ದೃಕ್ಕಾಗಿರುವ ಆತ್ಮನೇ ನಾನು. ಶಾಸ್ತ್ರಗಳಿದ್ದಾವಲ್ಲ, ಇವುಗಳನ್ನ ಬಯಟ್ ಮಾಡಿ ಇದಾವಲ್ಲ, ಅದರ ಗೋಳು ಸಿಕ್ಕಾಕೊಂಡ್ಬಿಡ್ತಾವ. ಹಿಂಗ ಹೇಳ್ಬೇಕು, ಹಿಂಗ ಐತಿ ಅಂತ. ಎಲ್ಲಿ ನಿಂದಿದ್ದು? ಶಾಸ್ತ್ರಗಳು ಕೂಡ ಮನೋಕಲ್ಪನೆಗಳೇ, ಅನುಭವ ಕಲ್ಪನೆಗಳೇ. ಒಬ್ಬ ಬುದ್ಧಿವಂತ ಇರ್ತಾರೆ. ಅದರಲ್ಲಿ ಶಂಕರಾಚಾರ್ಯ ಬಹಳ ಬುದ್ಧಿವಂತರು ಅಂತಿದ್ರಪ್ಪ. ಅವರು ತಿಳಿಸೋದಕ್ಕ ಹೇಳ್ಯಾರ. ಅವರು ಅದನ್ನು ಬಹಳ ಸಲ ನನಗೆ ಹೇಳಿದರು. ಶಾಸ್ತ್ರಜಾಲಂ ಅನಾಹಾರಣ್ಯಂ, ನಿನಗೆ ದಿಕ್ ತಪ್ಪಿಸ್ಬಿಡುತ್ತದೆ. ಅವ್ರು ರಮಣ ಮಹರ್ಷಿ ಹೇಳ್ತಾ, ಅದು ಕಸ, ಅದನ್ನ ಯಾಕೆ ನೋಡಕ್ ಹೋಗ್ತಿ? ನೋಡವ್ ನೀನ್ ಅಷ್ಟೇ. ಇವು ಇಂದ್ರಿಯಗಳು, ಇವು ಮನಸ್ಸು, ಇದು ಬುದ್ಧಿ, ಇವನ್ನೆಲ್ಲ ಕಸ ಕೆದರಿ ಯಾಕೆ ನೋಡ್ತೀಯ? ಅವು ನೀವಲ್ಲ. ಅರ್ಥ ಆಗ್ತದ? ತಿಳಿಯೋದು ಕಷ್ಟ ಅಂತಾರೆ, ಆದ್ರೆ ಬಿಡಬಾರದು. ಇದೇ ಅನುಭವ. ಶಾಸ್ತ್ರ ಎಂದೂ ಅನುಭವ ಅಲ್ಲ. ಆದ್ರೆ ಬಹಳ ಜನ ಮಹಾತ್ಮರು ಎಲ್ಲರೂ, ಶಂಕರಾಜ ಎಲ್ಲರೂ ಹೇಳ್ತಾರೆ, ಶಾಸ್ತ್ರದಿಂದನೇ ಅನುಭವ ಬರೋದು. ಅದಕ್ಕೆ ಹಂಗ ಅನಾದರ ಮಾಡೋದಲ್ಲ. ಆದ್ರೆ ಅದರಲ್ಲೇ ಕುತ್ಕೋಬೇಡ. ಈಗ ನಾವು ಮಾಡ್ತಿರ್ತೀವಲ್ಲ, ನಾವೆಲ್ಲ ಹೇಳೋ ಬರೀ ಅದನ್ನೇ ಮಾಡ್ತೀವಿ. ಅದು ಪಂಚಭೂತದ್ದು ನೋಡಿಲ್ಲ, ಬಿಟ್ಟಿಲ್ಲ. ಅವೆಲ್ಲ ಮಿಕ್ಸ್ ಆಗ್ಯಾವು. ಮಿಕ್ಸರ್ ಆಗಿ ಏನಾರಾಗಿ ನಾವಲ್ಲವು. ನಾವು ಅಖಂಡ ಚೇತನ, ಬ್ರಹ್ಮಚೇತನ. ಹೌದಲ್ಲ? ಎಲ್ಲದರ ಗುರಿ ಏನು? ನಮ್ಮ ಅನುಭವ. ಬಹಳ ಸಲ ಶಂಕರಾಚಾರ್ಯ ಹೇಳ್ತಾರೆ, ಅವು ಎಲ್ಲಾ ಶಾಸ್ತ್ರಗಳು ಇದೇ ಬ್ರಹ್ಮ ಅಂತ ಹೇಳಿ. ಈಗ ಅವ್ರು ಅದೊಂದು ದೃಷ್ಟಾಂತ ಹೇಳ್ತಾರೆ. ಸಕ್ರೆ ಸಿಹಿ, ಯಾವುದೋ ಶಾಸ್ತ್ರಗಳ ಸಕ್ರೆ ಸಿಹಿ ಇರುವುದಿಲ್ಲ, ಕಹಿ ಐತೆ ಅಂತ ಹೇಳಿದ್ರೆ ಒಪ್ತೀರೇನು? ಅನುಭವನೇ ಪ್ರಧಾನ. ಅನುಭವಕ್ಕಾಗಿ ಶಾಸ್ತ್ರಗಳು, ಶಾಸ್ತ್ರಗಳಿಗಾಗಿ ಶಾಸ್ತ್ರ ಅಲ್ಲ. ಆದರವು ಶಾಸ್ತ್ರಗಳು ಅನುಭವವನ್ನು ತೋರಿಸಿ ದೂರ ಉಳಿತ. ಈಗ ನೀವು ಮೂರು ಅಲ್ಲ ಅಂತ ಹೇಳ್ತೇನೆ, ಇದು ಶಾಸ್ತ್ರ. ಅನುಭವ ಐತೆ ಅನ್ನೋದು ಶಾಸ್ತ್ರ. ಮೂರು ಅಲ್ಲ ಮೇಲೆ
ಮಾಡುವಾಗ ಕೈತರ್ಬೇಕು ಸುಮ್ಮನೆ ಇರ್ತಾನೆ. ನಮ್ಮ ಅಪ್ಪವ್ರಂತೂ ಬಾಯಿ ಬಿಡ್ಸಕ್ ಆಗ್ತಿದ್ವಿ. ಮುಮುಕ್ಷುಳು ಬಂದ್ರೆ ಬಾಯಿ ತನ್ಮಯವಾಗಿ ತಮ್ಮನ್ನು ಮರ್ತ್ ಹೇಳ್ತಿದ್ರು. ಅದಕ್ಕ ನಮ್ ಜೊತೆಗೆ ಹೋಗೋರಿಗೆಲ್ಲ ಹೇಳಿ ಏನೂ ಮಾತಾಡ್ಬೇಡ್ರಿ, ಅಕಸ್ಮಾತ್ ಕೇಳಿದರೆ ಹೇಳ್ರಿ ನೀವು, ಇಲ್ಲ ಅಂದ್ರೆ ಅಪ್ಪ ಅವ್ರನ್ನ ಮಾತಾಡ್ಸ್ಬಾರ್ದು ಅಂತ ಹೇಳ್ತಿದ್ರು. ಅವ್ರೇನ್ ಹೇಳ್ತಾರೆ ಹೇಳಿ, ಸುಮ್ಮನೆ ಕೇಳೋ. ಅದಕ್ಕೆ ಅವ್ರ ಎಷ್ಟೋ ಸಲ ಅನ್ನೋರು, ನೀವು ಬಂದ್ರ ಜ್ಞಾನದ ವಾತಾವರಣ ತಯಾರಾಗ್ತದೆ ಇಲ್ಲಿ ಅನ್ನೋರು. ಇದ ಜ್ಞಾನ ನೋಡಿ. ಮತ್ತಿಂಥ ಜ್ಞಾನ ಅವರ ಅನ್ನೋರು. ಯಾರಿಗ್ ಬೇಕಾಗೈತಿ ಇದು? ಕೇಳ್ತಾರ್ರಿ, ಎಲ್ಲಾ ಬಂದು ಎಲ್ಲ ಕೇಳ್ತಾರ. ಅನುಭವಕ್ಕೆ ಹೋಗ್ಬೇಕಂತ ಒಬ್ಬರಿಗೂ ಇರೋದಿಲ್ಲ. ಹೌದು, ಇದರ ವೇದಾಂತ ಯಾವಾಗಲೂ ಶ್ರವಣ ಇದನ್ನ ಶಾಸ್ತ್ರಗಳನ್ನೇ ಮಾತಾಡಿದೆ. ಆತ್ಮಜ್ಞಾನ ಕೊಡುವಂತ ಶಾಸ್ತ್ರಗಳನ್ನೇ ಮಾತಾಡಿದೆ. ಆದ್ರೆ ಅದೇ ಸತ್ಯ ಅಂತ ತಿಳಿಬಾರ್ದು. ಅನುಭವ ಸತ್ಯ. ರಾಮಕೃಷ್ಣ ಪರಮಹಂಸರು ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬನೇನೋ ಊರಿಂದ ಬರ್ತಾನ, ಅವನೊಂದು ಪತ್ರ ಬರೆದಿರ್ತಾನೆ. ಎಷ್ಟು ಕೆಜಿ ಅಕ್ಕಿ ಎಷ್ಟು ಅದನ್ನ ಒಂದೇನೋ ಉಗ್ಗಿ ಮಾಡ್ಬೇಕು, ಅದಕ್ಕೆ ಸಾಮಾನ್ ಬರೆದಿರ್ತಾನೆ. ಅದು ಅನುಭವೇ. ಶಾಸ್ತ್ರ ಅದು ಆತ್ಮನನ್ನ ತೋರಿಸ್ತಾ, ಅದು ಅನುಭವ ಅಲ್ಲ. ಅನುಭವ ಈಗ ಅದು ಹೇಳ್ತಾರೆ, ಆ ಚೀಟಿ ಇರ್ತೈತೆ ಅಲ್ಲ, ಅದನ್ನೆಲ್ಲ ಇದನ್ನ ಮಾಡಿ ಇಂತಿಂತ ತೊಂಬ ಅಂದ್ರೆ ಮುಗಿದೋಯ್ತಾರೆ. ಇಟ್ ಸೇರ್ ಅಕ್ಕಿ, ಇಟ್ ಸೇರ್ ಬೆಲ್ಲ ಎಲ್ಲ ತೊಂಬ ಅಂತ ಹೇಳ್ಯಾರ, ಒಂದ್ 3-4 ಐಟಮ್ಸ್. ಈಗ ಪತ್ರ ಯಾಕೆ ಬೇಕು, ಎಸ್ ಬಿಟ್ರು ನಡೀತೈತೆ, ಎಸೆದ ಅದು. ನೀನೀಗ ಅವನು ಸಂಗ್ರಹ ಮಾಡಿ ಅಡಿಗೆ ಮಾಡ್ಬೇಕು, ಹೌದಲ್ವ? ಇವ್ರದ್ದು ವೇದಾಂತದವ್ರದ್ದು ಬಹಳ ಆಶ್ಚರ್ಯ. ಇವನ್ ಎಸ್ಬಿಟ್ರೆ ಎರುದ ಬ್ರಹ್ಮ, ಅವ್ರು ಇನ್ನೂ ಹಂಗಾಕತಿ ಹಿಂಗಾಕತಿ ಅಂತ ಹೇಳ್ತಾರೆ, ಬೆಳೆಸ್ತಾರೆ. ವೇದಾಂತವ್ರು ಬೆಳೆಸೋದೇ ಏನೇ ಅದು, ಇನ್ನೇನ್ ಮತ್ತೆ ಶಾಸ್ತ್ರ ಬೇಕು? ಅನುಭವ ಬಂದ್ಮೇಲೆ ಯಾವ ಶಾಸ್ತ್ರ? ಅನುಭವ ಆಗಿಬಿಟ್ಟ ಅಂದ್ರ ಇನ್ನು ಬರೇ ಉಪದೇಶವನ್ನ ಮಾಡ್ತಾನ. ಅನುಭವ ಸಮ್ಮತಿ ಅನುಭವ ಇರ್ತೈತಲ್ಲ ಅವ್ರಿಗೆ, ಅದನ್ನೇ ಶಬ್ದಗಳಲ್ಲಿ ಇದರಲ್ಲಿ ಹೇಳ್ತಾರ. ಗುರುಗಳು ಪದೇ ಪದೇ ಅಲ್ಲಮ ಪ್ರಭುದ ಯಾವುದರ ವಚನ ಹೇಳುವ ಶಬ್ದ ಮುಕ್ತಾಕತಿ, ನಿಂತೋಕತಿ. ಅನುಭವದಲ್ಲಿ ಯಾವ ಶಬ್ದಕ್ಕೂ ಅವಕಾಶ ಇಲ್ಲ. ನಾವ ಇಲ್ದಂಗ್ ಮಾಡ್ತೀವಿ. ಇನ್ನೇ ಶಬ್ದ ಅವಾಗ್ಲೂ ನಮ್ಮಿಂದ ಬರ್ತಿರ್ತದೆ. ಅದೊಂದು ಬೇರೆ ಒಂದು ಇದು ಅನಾಥನ ನಮ್ ಸಂಬಂಧ ಇಲ್ಲ, ದೇವರಿಂದ ಬರ್ತೈತಿ ಅಂತಾರೆ. ದೇವರಿಂದ ಯಾವ ನಮ್ಮ ಅನುಭವ ನಾವು ಜ್ಞಾನದವ್ರ ಯಾವ ಶಬ್ದನೂ ಇಲ್ಲ, ಏನಿಲ್ಲ. ಅಪೂರ್ವ ಅದನ್ನ ಹೇಳ್ತಿರ್ತಾರೆ. ಹಳ್ಳ ಗಿಳ್ಳ ಅವೆಲ್ಲ ಶಬ್ದ ಮಾಡ್ತಾವ. ಹಳ್ಳಗಳು ಗಿಳಿಗಳು, ಹಡ್ಡ ಹೊಳೆ ಇವೆಲ್ಲಂತೂ ಶಬ್ದ ಮಾಡ್ತಾವ. ಹೊಳೆ ಗಿಳಿ ಅದರಂತೆ ಹೋದ್ರೆ ಎಷ್ಟು ಶಬ್ದ ಮಾಡ್ತಾವು. ಸಮುದ್ರಕ್ಕೆ ಹೋದ್ರೆ ಏನ್ ಶಬ್ದ ಐತಿ, ಅವೆಲ್ಲ ಸೇರ್ಬಿಡ್ತಾವ. ಇವ್ರ ಶಬ್ದಗಳೆಲ್ಲ ನಿಂತು ಹೋಗ್ತಾವ. ಹಂಗ ನಾ ಜೀವ ಏನಂತೀನಿ, ಎತ್ತರದ ಒಂದು ಎಲ್ಲಿ ತನಕ ಅನುಭವ ಬರುತ್ತೆ. ಮನಸ್ಸಿನ ಒಂದು ಅನುಭವಕ್ಕೂ ಸೇರುವುದು. ಅನುಭವಕ್ಕೂ ಸೇರುವುದೊಂದು ಇವು 3 ತೋರೋವು. ಅವು ನಾನಲ್ಲ, ಅವು ಇರೋವಲ್ಲ, ಮುಂದ ಇರೋವಲ್ಲ, ಇರೋದು ನಾನೊಬ್ಬನೇ. ಅದೇ ಅದ್ವೈತ. ಅರ್ಥಕತ್ಯ? ಹಾಗೆ ನೀವು ಅಂತಃಕರಣ ಶುದ್ಧ ಮಾಡಿಕೊಂಡು ಅತಿಯಾದ ತೀವ್ರ ಗುರುಭಕ್ತಿ, ಅತಿಯಾದ, ಯಾಕ ಮುಕ್ತನಾಗ್ಬೇಕಲ್ವ? ಇಲ್ಲಿ ಎಲ್ಲಾ ಕಾಯಿಲೆಯಿಂದ ಮುಕ್ತರಾಗ್ಬೇಕು ಅಂತಾರ. ಅಂತ ಔಷಧ ಕಂಡ ಹಿಡಿದಿಲ್ಲ. ದೇಹ ಅನ್ನೋದ ಕಾಯಿಲೆ,
ಇನ್ನು ಅದನ್ಯಾಗ ಮುಕ್ಕು ಸತ್ರ ಇನ್ನು ಹೋಯ್ತು ನೋಡೋದು ಮುಕ್ತ. ಅಲ್ಲಿ ತನಕ ಎಲ್ಲ ಅನುಭವಿಸ್ಬೇಕಾಗ್ತದೆ. ಈಗ ದೇವೇ ನಾನಲ್ಲ ಏನ್ ಅನುಭವಿಸ್ತೀವಿ? ಬರೇ ಅಲ್ಲ ಇರುವುದಲ್ಲ. ಹಂಗಿರ್ತಾರ ನೋಡಿ ಜ್ಞಾನಿ. ಅಪ್ಪವ್ರು ಆರಾಮಾಗಿ ಹಂಗಿದ್ರಪ್ಪ. ಅವರು ಅನುಭವ. ಅದಕ್ಕ ಹೊರಗ ಮಾತಾಡ್ಕೋತ ತಿಳ್ಕೊಂತಿರ್ಬಾರ್ದು. ಅಂತರಂಗಕ್ಕೆ ಹೋಗಿ ಇದು ನಮ್ದೇ. ಅಂತರಂಗದ ಕೂಡಲೇ ನಾವು ಬೇರೆ ಇದೀವಿ, ಅದೇ ನಾವು. ಮೂರಲ್ಲ ಅಂತ ಯಾವ್ದು ಅಂತೀವಿ ಅದು ನಾವು. ಬಹಳ ನಮಗೆ ಹಿಡಿಸಿದ್ದು ಅನುಭವ ಸಮ್ಮತ ಇದು. ಇಲ್ಲಾಂದ್ರೆ ಮೇಲೆ ತೇಲಾಡ್ಕೊಂತ ಮಾತಾಡ್ಕೊಂತ ಶಾಸ್ತ್ರ ಹೇಳ್ಕೋತ ಆ ಶಾಸ್ತ್ರದಲ್ಲಿ ದೋಷಗಳನ್ನು ನೋಡ್ತಾ ಇದು ಪ್ರಪಂಚ ಆಯ್ತು. ಮತ್ತ ಶಾಸ್ತ್ರೀಯ ಪ್ರಪಂಚ. ಅನುಭವ ಪ್ರಪಂಚದಲ್ಲಿ ಏನು ಇಲ್ಲ. ಮತ್ ನಾನನ್ನೋದು ಇಲ್ಲ, ನಾನೂ ಇಲ್ಲ, ಏನೂ ಇಲ್ಲ. ಬರೇದೇ ಇಲ್ಲಲ್ಲ, ಇಡೀ ಪ್ರಪಂಚವೇ ಇಲ್ಲ, ಯಾವುದೂ ಇಲ್ಲ. ಯಾಕಂದ್ರೆ ಇದು ಎಲ್ಲ ಏನೇನಂತೀವಿ ಇದು ನನಗಾಗೋದು. ಅಲ್ಲಿರೋದು ನಾನೇ ಇಲ್ಲ. ಯಾರಿಗಾಗದು? ಎಚ್ಚರದವನು ಎಚ್ಚರ ಅನುಭವಿಸ್ತಿರ್ತಾನ, ಅದನ್ನು ಸತ್ಯ ಅಂತ ತಿಳಿತಾನೆ. ಅವನು ಎಚ್ಚರದವನೇ ಇದ್ದು ನಾನೇ ಮೊದ್ಲು ಅಂತ ತಿಳಿತಾನೆ. ಅದನ್ನ ಹೇಳೋದಕ್ಕ ನೀನಿಲ್ಲ ಅಂದ್ರೆ ಪ್ರಪಂಚ ಇಲ್ಲಪ್ಪ. ಇದು ಅನಧಿಕಾರಿಗೆ ಗೊತ್ತಾಗುದಿಲ್ಲ. ತಾನಿಲ್ಲದೊಡೇನಂ ತೋರದಾಗಿ ತನ್ನಂ ಮೊದಲಡಿ. ಆವಾಗ ಮುಕ್ತರಾಗ್ತೀವಲ್ಲ. ಮುಕ್ತರದಿವಿ ಗೊತ್ತಿದ್ದೀವಿ. ಮುಕ್ತರಂದ್ರೆ ಇವು ಯಾವುದು ಆಗ್ಲಾರ್ದು. ಬರೇ ಸಚ್ಚಿದಾನಂದ ಸಾಗರವೇ ಆಗಿರ್ತದೆ. ದೇಹನೇ ಇಲ್ಲ ಅಂದ್ರೆ ಮುಪ್ಪು ಸಾವು ರೋಗ ಇಲ್ಲ. ಮನಸ್ಸ ಇಲ್ಲ ಅಂದಾದ್ಮೇಲೆ ಸುಖ ದುಃಖ ಇಲ್ಲ. ಅಹಂಕಾರವೇ ಇಲ್ಲ ಆದ್ಮೇಲೆ ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಜೀವನೇ ಇಲ್ಲ ಅಂದ್ರೆ ದೇವರು ತಾನೇ. ಈಗ ಸಹಜವಾಗಿ ಇರೋವ್ರೆ ಗುರುಗಳು ಇದಕ್ಕೆ ಸಹಜ ಸಮಾಧಿ ಅಂತ ಕರೀತಾರೆ. ಸಹಜ ಸಮಾಧಿ. ನಿರ್ವಿಕಲ್ಪ ಅವೆಲ್ಲ ಸಕಲ ಸುವಿಕಲ್ಪ, ನಿರ್ವಿಕಲ್ಪ ಅವೆಲ್ಲ ಮಾನಸಿಕ. ಆತ್ಮನೇ ಆಗಿರೋದು, ಆತ್ಮನನ್ನೇ ಅನುಭವಿಸೋದು, ಆತ್ಮನಲ್ಲೇ ಬದುಕೋದು, ಆತ್ಮನನ್ನು ಬಿಟ್ಟು ಬೇರೆ ಬದುಕಿಲ್ಲ. ಇದು ಸಹಜ ಸಮಾಧಿ. ಯಾವುದೂ ಅಲ್ಲಿ ದೇಹದ್ದಾಗ್ಲಿ ಮನಸ್ಸಿಂದಾಗ್ಲಿ ಅಹಂಕಾರದ್ದಾಗ್ಲಿ ಏನೂ ಗಡಿಬಿಡಿ ಇಲ್ಲ. ಇವು ಜಾಡಿಸಿಬಿಟ್ಟೈತಿ ಇವನ್ನ. ಇಂಥ ಅನುಭವವನ್ನ ನೀವು ಪಡಿಬೇಕು, ಅನುಭವಿಸ್ಬೇಕು. ನಿಮ್ದೇ ಮನುಷ್ಯನ ಗದ್ಲಕ್ಕ ಬುದ್ಧಿ ಗದ್ಲಕ್ಕ ಮಹತ್ವ ಕೊಡದ. ಅದು ಯಾರನ್ನ ಬಂದು ನಿಮ್ಗೆ ಇಲ್ಲ. ಬುದ್ಧಿ ಬಂದು ಬಹಳ ಮಹತ್ವ ಕೊಡ್ತೈತಿ. ಬುದ್ಧಿನೇ ಎಲ್ಲ ಹಾಳು ಮಾಡೋದು. ಸರಿಯಾಗಿ ಗುರುಗಳಿಂದ ಕೇಳಿದ್ರೆ ಬುದ್ಧಿ ಸತ್ಯ ಅಲ್ಲ, ಅದನ್ನ ದಾಟಬೇಕು. ಅದು ನಾನಲ್ಲ. ಅಷ್ಟೇ ದಾಟೋದ್ರಲ್ಲ ಏನ್ ಮಾಡಂಗಿಲ್ಲ. ಅದು ನಾನಲ್ಲ. ಈಗ ಬುದ್ಧಿಗೆ ಕಾರಣವಾದಂತ ಅಹಂಕಾರ ನಾನಲ್ಲ. ಹಾಗಿತ್ತು ಅಹಂಕಾರದಿಂದ ಇದ್ದೀನಿ, ದೇಹದಿಂದ ಇದ್ದೀನಿ, ಜಗತ್ತಿಂದ ಇದ್ದೀನಿ. ಅದೇ ನಿನ್ನ ಮೂಲ ಸ್ವರೂಪ. ಇದು ಸಮಾನ ನೋಡೋದು. ಮತ್ತೇನಂತ ಇಲ್ಲಿ ಒಮ್ಗೆ ಈಗ ಇದಕ್ಕೆ ಬರ್ತಾ ಅರಿವಿನ ಸ್ವರೂಪ, ಅರಿವಿನ ಅನುಸಂಧಾನ ಹೇಳಕತ್ಯಾರಲ್ಲ, ಅರಿವಿಗೆ ಬರ್ತಾ ಇಷ್ಟತನ ಹೇಳಿದ್ದು ನಾನು ಅರುಗ. ಈಗ ನೋಡಿ ಅವ್ರದ್ದು ಏನ್ ರೀತಿ ಹೇಳ್ತಾರ ಹಾಗೆ ನೋಡೋದು. ಮೂರು ಆದ್ವಲ್ಲ, ಇವು ಮೂರೇ ಎಚ್ಚರ ಕನಸು ನಿದ್ರಿ. ಅವುಗಳ ಸ್ವರೂಪ ಹೇಳ್ಯಾರ.
ಈಗ ಮರಹನರಿವೆ ಹೆಂಗ ಅರಿತಿರಿದನ ನಾನು ಬ್ರಹ್ಮ ಅನ್ನೋದನ್ನ ಮರ್ತಿದ್ದೆ ಮತ್ತದು ಒಂದು ಅವಸ್ಥೆ ಅಲ್ಲ ಬ್ರಹ್ಮ ನಾನು ಸಚ್ಚಿದಾನಂದ ಸಾಗರ ಅನ್ನೋದನ್ನ ಮರ್ತಿದ್ದೆ ಈಗ ಅರಿವೇ ಬ್ರಹ್ಮ ಅಂತ ಗೊತ್ತಾಯ್ತು ಮೊದಲ ಅರಿವೆ ಅಲ್ಲ ಮರಹನರಿವೆ ನಾನು ಪರಮಾತ್ಮ ಅನ್ನೋದನ್ನ ಮರೆತು ನಾವು ಜೀವ ಅಥವಾ ಅಹಂಕಾರ ನಾನು ಅಂತ ಅರ್ತಿದ್ದೆ ಅಹಂಕಾರ ನಾನು ಅನ್ನೋದು ಅರಿವಿದ ಐತೆಲ್ಲ ಅದು ಮರೆವೆ ಈಗ ಅಹಂಕಾರ ನಾನಲ್ಲ ಅದನ್ನ ಅರಿಯುವ ಅರು ಹೌದಲ್ಲ ಈಗ ಹೇಳಿದ್ದೆ ಇಷ್ಟು ಅದೇ ಅದು ನಾನು ಅರಿವಿ ಕೈ ಕಾಲಿಲ್ಲ ಇಂದ್ರಿಯಗಳಿಲ್ಲ ಅದು ಇಂದ್ರಿಯ ಅಲ್ಲ ಮರಹನರಿವೆ ನಾನ ಅರು ಅನ್ನೋದು ಗೊತ್ತಿರ್ಲಿಲ್ಲ ಮತ್ತೊಂದು ಮರಿವೆ ತರಬೇಡ ಮರಿವೆದ್ರಿದ ಅರು ಅಂತ ಗೊತ್ತಿಲ್ಲ ನಾನು ಬಚ್ಚ ಬರೆಯ ಅರು ಅಂತ ಗೊತ್ತಿಲ್ಲ ಇದ ಮರಿವೆ ಮರಹನರಿವೆ ಮೊದಲರಿವನರಿವೆ ಅರು ನಾನನ್ನುವುದನ್ನು ಅರ್ತೆ ಈಗ ನಾವು ಮೊದ್ಲ ಮರ್ತಿದ್ದೆ ಏನ್ ಮರ್ತಿದ್ದೆ ಅರು ಅನ್ನೋದು ಮರ್ತಿದ್ದೆ ಅದಕ್ಕೆ ಏನಾರ ಸೇರಿಸಬಾರ್ದು ನಾನು ಅರು ಅನ್ನೋದನ್ನು ಮರ್ತಿದ್ದೆ ಗುರುಗಳು ಹೇಳ್ತಾರ ಸಾತ್ ನೀನ್ ಅರುವು ಅಂದ ಕೂಡ್ಲೆ ಮರವೇ ಹೋಯ್ತು ಹೌದಲ್ಲ ಏನಂತ ಮರಹನರಿವೆ ಮತ್ತ ಮೊದಲರಿವನರಿವೆ ಈಗ ಅರು ಅನ್ನೋದನ್ನು ಮಧ್ಯೆ ಸಲ ಅರ್ತೆ ಅದನ್ನು ಅರ್ತೆ ಮರಹನರಿವಿ ಮೊದಲರು ಅಂತ ಗುರುಗಳು ಹೇಳಿದರು ಅಥವಾ ನನಗೂ ಗೊತ್ತಾತ ನಾನು ಅಂತ ಮರಹನರಿವೆ ಮೊದಲರಿವನರಿವೆ ಅರು ನಾನು ಅನ್ನೋದು ಮೊದ್ಲು ಗೊತ್ತಾತು ಅದನ್ನು ಅರ್ತೆ ನಾನು ಅರು ಅನ್ನೋದನ್ನ ಅರ್ತೆ ಅನ್ನೋದನ್ನು ಅರ್ತೆ ಹೌದಲ್ಲ ಮರಹನರಿವೆ ಬಹಳ ಚಂದ ಇದು ನೀವು ಚಿಂತನ ಮಾಡಿದರೆ ಚಿಂತನ ಮಾಡಿದವ್ರಿಗೆ ತಿಳಿಯೋದಿಲ್ಲ ಮರಹನರಿವೆ ಮೊದಲರಿವನರಿವೆ ಎರಡೂ ಅರ್ತೆ ಮರವನ್ನು ಅರ್ತೆ ಅರ್ತೆ ಅನ್ನೋದನ್ನು ಅರ್ತೆ ನಾನು ಅರು ಅನ್ನೋದನ್ನ ಅರ್ತನೆಲ್ಲ ಮೊದಲರಿವದು ಮರಹನರಿವೆ ಮೊದಲರಿವನರಿವೆ ಅರಿವು ಮರೆವು ಸೋಂಕದ್ರೆ ಅವು ಯಾವ ಮುಟ್ಟೆ ಇಲ್ಲ ಮರಹನರಿವೆ ಇದು ಬಹಳ ಒಳ್ಳೆ ಚಿಂತನ ಮರಹನರಿವೆ ಮೊದಲರಿವನರಿವೆ ಅರು ನಾನು ಅನ್ನೋದು ಅರ್ತೆ ಅನ್ನೋದನ್ನು ಅರ್ತೆ ಅರು ನಾನನ್ನೋದು ಮರವೆಯಾಗಿತ್ತು ಅದನ್ನು ಅರ್ತೆ ಅರು ಅನ್ನೋದು ಗೊತ್ತಿಲ್ಲ ಅನ್ನೋದ ಮರವೆ ಅರುವಿದ್ದು ಅರು ಅನ್ನೋದನ್ನು ಮರ್ತಿದ್ದೆ ಮರಹನರಿವೆ ಮೊದಲರಿವನ ಈಗ ಅರು ಅಂತ ಮಧ್ಯೆ ಸಲ ಗೊತ್ತಾತಲ್ಲ ಮೊದಲರಿವನರಿವೆ ಅರಿವು ಮರೆವು ಸೋಂಕದೆ ಅರಿವು ಮರೆಗಳು ನನಗ ಮುಟ್ಟೆ ಇಲ್ಲ ಸೋಂಕಿಲ್ಲ ಯಾಕೆ ಬಚ್ಚೆ ಬರೆಯರು ಮರಹನರಿವೆ ಮೊದಲರಿವನರಿವೆ ಅರಿವು ಮರವು ಸೋಂಕದಿರವನಾನರಿವೆ ಅರಿವೆ ತಾನೆ ಪರತರ ಶಂಭು ಲಿಂಗದ ಕುರುಹಿನ ಭಾವನೆ ತೊರೆದು ನಾನರಿವೆ ಅದ ದೇವರದ್ದು ಗೊತ್ತಿಲ್ಲದ ಅರ್ತೆ ಅದೇ ಶಂಭುಲಿಂಗ ಅದ್ಭುತ ಚಿಂತನ ಇದು ಮಾಡ್ಬೇಕು ನೀವು ಆವಾಗ ಬ್ರಹ್ಮಜ್ಞಾನದ ಅನುಭವ ಬಂದ್ಬಿಡ್ತತಿ ಮತ್ತದು ಭಜನೇನಿಲ್ಲ ಅನುಭವನೇ ಬರ್ತದೆ ಇದನ್ನ ನೀವ ಇದನ್ನ ಮಾಡಿಟ್ಟು ನೀವು ಚಿಂತನ ಮಾಡಿ
ಮರಹನರಿವೆ ಮತ್ತೊಂದೇನರಿಲ್ಲ. ಅರು ಅನ್ನೋದು ಗೊತ್ತಿಲ್ಲ, ಅದ ಮರವೆ. ನಾವು ಪಕ್ಕ ಅರು ಅನ್ನೋದು ಗೊತ್ತಿದ್ದಿಲ್ಲ, ಅದು ಮರವೆ. ಈಗ ನಾನು ಅರು ಅಂತ ಗೊತ್ತಾಗ ಗುರುಗಳು ಹೇಳಿದ್ರು, ನೀನು ಮರವೆ ಅಲ್ಲ, ನೀನು ಪಕ್ಕ ಅರುವ. ಮರಹನರ್ತ್ನಿಲ್ಲ. ಈಗ ಮೊದಲ ಅರಿವನರಿವೆ, ಈಗ ಅರಿವು ಆತು ಅನ್ನೋದನ್ನು ಅರಿತೀನಿ. ಮರವೆಯಲ್ಲ ನನಗೆ, ನಾನು ಅರುವ ಅನ್ನೋದನ್ನು ಅರುತ್ತೆ. ಈ ಅರಿವು ಮರೆವು ಸೋಂಕಾಗಿರುವುದು. ಅರಿವು ಮರವು ಮಾನಸಿಕವಾಗಲ್ಲ, ಸೂಕ್ಷ್ಮ ಮನಸ್ಸೇ ಇರ್ಲಿ, ಎಂಥ ಮನಸ್ಸಲ್ಲ. ಅರಿತೀನಿ ಮರಿತೀನಿ ಅನ್ನೋದು ಅದನ್ನು. ಅರಿವು ಮರೆವು ಸೋಂಕಾದಿರವು, ಸೋಂಕಾದಿರವು ಮುಟ್ಟೇ ಇಲ್ಲ. ಅರಿವು ಮರೆವು ಸೋಂಕದಿರವ ನಾನರಿವೆ. ಮತ್ತದೇ ದೇವರು ಅಂತ ಗೊತ್ತಿರ್ಲಿಲ್ಲ. ಅದೇ ಮರಹನರಿವೆ, ಮೊದಲರಿವನರಿವೆ, ಬಳಿಕ ಅರಿವು ಮರೆವು ಸೋಂಕದಿರವ ನಾನರಿವೆ. ಅದನ್ನು ಅರ್ಥ. ಅರಿವು ಮರೆವು ಅಲ್ಲಿಲ್ಲ. ಎಲ್ಲಿ? ಅರಿವಿನಲ್ಲಿ. ಬಚ್ಚ ಬರಿ ಅರಿವು ಅಂತ ಕರೀತಾರೆ. ಅದೇ ಬ್ರಹ್ಮ, ಅದೇ ಪರಮಾತ್ಮ. ಅರಿವೆ ಇನ್ನು ಕೊನೆದು ಅರಿವು ತಾನೆ ಪರತರ ಶಂಭುಲಿಂಗದ ಕುರಿಹಿನ ಭಾವನೆ ತೊರೆದು ನಾನರಿವೆ. ಇದು ಅಂತಿಮ ಅನುಭವ. ಅರಿವು ಅನ್ನೋದು ಏನಂತ ಹೇಳ್ತಾರೆ? ಅರಿವು ತಾನೇ ಪರತರ ಶಂಭುಲಿಂಗನ, ಅದೇ ಅರುವ ಬ್ರಹ್ಮ. ಕುರುಹಿನ ಭಾವನೆ, ಅದು ಇದೇ ಬ್ರಹ್ಮ ಅಂತ ಗೊತ್ತೈತ. ಕುರುಹೈತಳ, ಕುರುಹ ಇಲ್ಲ. ಕುರುಹ ಅಂದ್ರೆ ಏನು? ಗುರುತು. ಕುರುಹಿನ ಭಾವನೆ ತೊರೆದು ನಾನರಿವೆ. ಮತ್ ನಾಳೆ ನೋಡೋಣ. ಓಂ